ಇವತ್ತು ಅಂಗಡಿಲಿ ತುಂಬಾ ಕೆಲಸ ಇದೆ. 4-5 ಡೆಲಿವರಿ ಇದೆ. ನಾನು ಹೋಗ್ಬೇಕಪ್ಪ, ನಾನು ತುಂಬಾ ಬಿಸಿ. ಅದೆಲ್ಲ ಸಂಜೆ ಮೇಲೆ ಕೊಟ್ರೆ ಆಯ್ತಲ್ವಾ? ಆಮೇಲೆ ಸುಂದರನ ಜೊತೆಲಿ ಇರ್ತಾನೆ, ನೀನು ಅವನು ಕೊಡುವರಂತೆ. ಈಗ ಅಂಗಡಿಲಿ ಹನುಮಂತಣ್ಣ ಅವನು ಇರ್ತಾರೆ ನಡಿ. ಬಾವ, ನೀವು ಅಂಗಡಿಗೆ ಬಂದಿರೋದೇ ಲೇಟು. ಈಗ ಬ್ಯಾಂಕ್ಗೆ ಹೋಗ್ತೀನಿ ಅಂತ ನಿಂತ್ಕೊಂಡ್ರೆ ಇಲ್ಲಿ ಬಂದಿರೋ ಕಸ್ಟಮರ್ ಗಮನಿಸ್ಕೊಳ್ಳೋದು ಯಾರು, ಲೆಕ್ಕಪತ್ರ ಬರೆಯೋದು ಯಾರು, ಡೆಲಿವರಿ ಕೊಡೋದು ಯಾರು? ಅಲ್ಲ, ನೀವು ಬರ್ತಾ ಬರ್ತಾ ಅಂಗಡಿ ಕಡೆ ಗಮನ ಕಡಿಮೆ ಮಾಡ್ಬಿಟ್ಟು ಬ್ಯಾಂಕು ಓದ್ತಿದ್ದಲ್ಲ. ಬ್ಯಾಂಕಿಗೆ ದುಡ್ಡು ಕಟ್ಟೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ದುಡ್ಡು ದುಡಿಯೋದು ಇಂಪಾರ್ಟೆಂಟು. ಬರೀ ಅಂಗಡಿ ಕಡೆ ನಿಮ್ ಬರ್ತಾ ಬರ್ತಾ ಜವಾಬ್ದಾರಿ ಕಮ್ಮಿ ಆಗ್ತದೆ. ಹಿಂಗೆ ಜವಾಬ್ದಾರಿ ಕಮ್ಮಿ ಆಗ್ತಾ ಇದ್ರೆ ನಿಮ್ಮನ್ನ ಕೆಲಸನ ಕಿತ್ತಾಕ್ಬೇಕಾಗತ್ತೆ ಅಷ್ಟೇ. ಬೈಲ್. ಯಾಕೆ ಕೇಳಿಸಿ ಹತ್ರ ಬಂದು ಹೇಳ್ಬೇಕಾ? ಅಮ್ಮ ಯಾಕೆ ಬಾವ ಯಾಕೆ ಕೊಡಿದ್ರಿ? ನೀನು ನನ್ನೇ ಕೆಲಸ ತೆಗಿತೀಯಾ? ಇಲ್ಲ ಬಾಬಾ, ಏನೋ ಫೋನಲ್ಲಿ ಹೇಳ್ಬಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಆದ್ರೂ ನಿಮಗೆ ಸಿಟ್ಟಿದ್ರೆ ಬೇಕಾದ್ರೆ ಈ ಕೆನೆಗೆ ಹೊಡೆದ್ಬಿಡಿ. ಆದ್ರೆ ಬ್ಯಾಂಕಿಗೆ ಮಾತ್ರ ಯಾವ್ದೇ ಕಾರಣಕ್ಕೆ ಹೋಗಂಗಿಲ್ಲ ನೀವು. ಹೋದ್ರೆ ಏನ್ ಮಾಡ್ತೀಯ ನೀನು? ಹಿಂಗ್ ಹಠ ಮಾಡ್ಕೊಂಡು ಕುತ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಹೋಗ್ ಬನ್ನಿ. ಕಲರ್ಟೆ. ಕೇಶವ ಬಾರೋ. ಹನುಮಂತಣ್ಣ ನಂಗೆ ಬನ್ನಿ ಇಲ್ಲಿ. ಮಾವ, ಅಪ್ಪ ಬ್ಯಾಂಕಿಗೆ ಹೋಗ್ತಿರೋ ವಿಷಯನ ಒಲ್ಲ ಬಂದು ಹೇಳು. ದುಡ್ಡು ಹೇಗಾದ್ರೂ ಅರೇಂಜ್ ಮಾಡಕ್ಕಾಗತ್ತಾ ಅಂತ ಕೇಳು, ಸರಿನಾ? ಬೇಗ ಫೋನ್ ಮಾಡು. ಸರಿ ಕಣ. ಯಾಕೋ, ಏನಾಯ್ತು? ಮೈ ತುಂಬಾ ತುರ್ಕಿ ಹತ್ತಿರ ಕೋತಿ ಯಾವ ತರ ನೋಡಿದಿರಾ? ನೋಡ್ಕೊಳ್ಳಿ, ನಾನೇ ಹೋಗೋ ಹೋಗೋ ಅನ್ಬರ್ತು. ಬಂದು ಇಲ್ಲ ನಂದೇ ನನ್ಗೆ ಯಾಕೆ ಕೂತಿದೆ ಈ ಕೇಶವ ಬೇರೆ ಬಾಸು ಅಂತ ನನ್ ಬುಡಕ್ಕೆ ತರ್ತಾವನೆ. ಏನಪ್ಪ ಮಾಡೋದು ಇವಾಗ? ಹೇಳಮ್ಮ. ಒಲ್ಲಪ್ಪ, ನೋಡು, ಈಗಿಂದೀಗ್ಲೇ ನೀನು ಊರ್ ಬಿಟ್ಟು ಹೋಗ್ಬಿಡು. ನಾನ್ ಬೇಕಾದ್ರೆ ಅಂಗಡಿ ಇದ್ದ ಸಾಮಾನುಗಳನ್ನು, ದಿನಸಿಗಳನ್ನು, ಕಾಳು ಕಡಿ, ಹುಣಸೆಹಣ್ಣು ಪಣಸೆಹಣ್ಣು ಎಲ್ಲ ಕದ್ಕೊಂಬಂದು ನೀನ್ ಎಲ್ಲಿರ್ತೀಯ ಅಲ್ಲಿ ಕೊಡ್ತೀನಿ. ತಿನ್ಕೊಂಡು ಸ್ವಲ್ಪ ದಿನ ಆರಾಮಾಗಿ ಇದ್ಬಿಡು. ಈ ಕಡೆ ಮಾತ್ರ ಬರಕ್ ಹೋಗ್ಬೇಡ ಕಣ. ಬಾವನ್ ಕಡೆ ಮಾತ್ರ ಯಾವ್ದೇ ಕಾರಣಕ್ಕೂ ಬೀಳಕ್ ಹೋಗ್ಬೇಡ. ಕೇಳಿಸ್ತಾ ಇದೀನೋ ನಿಮ್ಮಯ್ಯ? ಮಮ್ಮ ಕೂಲ್, ನನಗೆ ಕೇಳಿಸ್ತಾ ಇದೆ. ಯಾಕೆ ಸಡನ್ ಆಗಿ ಕಾಲ್ ಮಾಡಿ ಏನೇನೋ ಹೇಳ್ತಿದ್ಯಾ? ಏನಾಯ್ತು? ಮತ್ತಿನ್ನೇನು, ಬಾವ ಬ್ಯಾಂಕಿಗೆ ಹೋಗ್ತಾ ಇದಾರೆ ನೋಡು. ಬಾವ ಬ್ಯಾಂಕಿಗೆ ಹೋಗಕ್ ಮುಂಚೆ ಹೆಂಗಾದ್ರೂ ಅರೇಂಜ್ ಮಾಡಿ 10,000 ಅವ್ರ ಅಕೌಂಟ್ಗೆ ಹಾಕು. ಇಲ್ಲ ಅಂದ್ರೆ ಇದ್ಕಿದ್ದಂಗೆ ಓಡ್ಬಿಟ್ಟು ಹೋಯ್ತಾರು. ಸರಿ ಮಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಈ ಕಾಡ್ಪಪ್ಪ ನಿಂತ್ಕೊಳ್ಳೋ. ಅಲ್ಲ, ನಿನ್ ಸೈಕಲ್ನ ಎಷ್ಟು ಚಂದ ಮಾಡಿ ಒರ್ಸಿಟ್ಟಿದ್ದೀನಿ. ನಂಗೊಂದ್ ಥ್ಯಾಂಕ್ಸ್ ಹೇಳೋದಿರ್ಲಿ. ನನ್ ಕಡೆ ನೋಡೋ ಇಲ್ವಲ್ಲ, ಎಷ್ಟು ಗಾಂಚಲಿ ಇರ್ಬೇಕು ನಿನಗೆ. ನಿನ್ ಡೆಲಿವರಿ ಬ್ಯಾಗನ್ನಂತೂ ಗಲೀಜಾಗಿ ಇಟ್ಕೊಂಡಿದ್ಯಾ. ಸುಮ್ನೆ ಚಿಕ್ಕಪ್ಪ ಪ್ರೀತಿಯಿಂದ ಈ ಸೈಕಲ್ ಕೊಟ್ಟಿದ್ದಾರೆ. ಇದನ್ನಾದ್ರೂ ನೀಟಾಗಿ ಇಟ್ಕೊಂಡ್ಬೆತ್ತಾನೆ. ಗಬ್ಬು ಕಣೋ ನೀನು. ಏನೋ ನಾನಿರೋದಕ್ಕೆ ಇದನ್ನ ಒರ್ಸಿ ನೀಟಾಗಿ ಇಟ್ಕೊಂಡಿದೀನಪ್ಪ. ನಾನು ಟೆನ್ಷನ್ ಆಗಿದ್ದೀನಿ, ಅರ್ಜೆಂಟಾಗಿ ಎಲ್ಲ ಹೋಗ್ಬೇಕು. ಸುಮ್ಮನೆ ಹೋಗ್ಬಿಡು. ಏ ಅಪ್ಪಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನಮಗೆ ಒಂದ್ ರೌಂಡ್ ಓಡ್ಸು, ನಾನು ಬರ್ತೀನಿ. ಸರ್ಕಸ್. ಒಳ್ಳೆ ತಲೆನೋ ಹೋಯ್ತು ನಿಂದು. ನಿನ್ ಏನಾದ್ರು ಸ್ವಲ್ಪ ಸಮಯ ಪ್ರಜ್ಞೆ ಅಂತಾರಲ್ಲ ಅದಿದ್ಯಾ? ನಿನ್ನೆಯಿಂದ ನೋಡ್ತಾ ಇದ್ದೀನಿ. ನಾನು ಉಪವಾಸ ಇರ್ಬೇಕು ಅಂತ್ಯಾ, ಮಧ್ಯರಾತ್ರಿ ಎಪ್ಸಿ ಊಟ ಮಾಡು ಅಂತ್ಯಾ, ಅದ್ಯಾವ್ದೋ ಡಬ್ಬ ಕಲ್ತರ ಇರೋ ಮುದ್ದೆ ಕೊಡ್ತೀಯಾ. ಯಾಕೆ ಪರಾಣ ತಿಂತೀಯಾ? ಬೆಳಿಗ್ಗೆ ನೋಡಿದ್ರೆ ನನ್ ಬ್ಯಾಗ್ ಕ್ಲೀನ್ ಮಾಡ್ತಿದ್ದೆ, ಅದನ್ನೂ ಹರಿದಾಕಿದ್ಯಾ. ಅದೆಲ್ಲ ಸಾಲ್ದು ಅಂತ ನನ್ ಸೈಕಲ್ ಬರೇ ಕ್ಲೀನ್ ಮಾಡೋದು ಎಲ್ಲ ನನ್ ಕರ್ಮ. ಏಯ್, ನಾನ್ ಹೇಳಿದ್ನೇನೆ ಇದನ್ ಕ್ಲೀನ್ ಮಾಡು ಅಂತ. ಫಸ್ಟ್ ಆಫ್ ಆಲ್ ನನ್ನ ವಸ್ತುಗಳನ್ನ ಏನಿಗೆ ಮುಟ್ತೀಯ ನೀನು? ಏನ್ ರೈಟ್ಸ್ ಇದೆ ನಿನ್ಗೆ? ಇರಿಟೇಷನ್ ಮೇಲೆ ಇರಿಟೇಷನ್ ಕೊಡ್ತಾ ಇದ್ಯಾ. ನನ್ಗೂ ಸಾಕಾಗೋಗಿದೆ. ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿ ಇನ್ನ ಬಾಳಿಸ್ಬಿಡ್ತೀನಿ ನನ್ಗೆನೆ. ಈಗ ಏನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೊಂತಿದ್ಯೋ? ಮಾಡೋದೆಲ್ಲ ಮಾಡಿ ಏನಾಯ್ತು ಒಲ್ಲಪ್ಪ ಅಂತ ಕೇಳ್ತಿದ್ಯಲ್ಲ ಇಡಿಯಾಟ್. ಸರಿಯಾಗಿ ಕೇಳಿಸ್ಕೋ, ನನ್ನ ಮಧ್ಯ ದೇವ್ರೊಂದ್ ಗೆರೆ ಇಳ್ದಿದ್ದಾನೆ. ಆ ಗೆರೆ ದಾಟಿ ಬರಕ್ ಟ್ರೈ ಮಾಡಬೇಡ. ಬಂದ್ರೆ ಗೆರೆ ಮೇಲೆ ಗೋಡೆ ಕಟ್ಟಬೇಕಾಗುತ್ತೆ. ಅಪ್ಪ, ಸಿಕ್ಕಾಪಟ್ಟೆ ಬಿಸ್ಲಲ್ವಾಪ? ಪೇಪರ್ ಓದ್ದೆ, ಇವತ್ತು ಮಳೆ ಬರುತ್ತಂತೆ. ಅಪ್ಪ, ನಾವು ಬ್ಯಾಂಕ್ ಹೋಗ್ಲೇಬೇಕಪ್ಪ? ಇಳಿಯೋ ಕೆಳಗೆ. ಅಪ್ಪ 10,000 ಕೊಡು. ಅಪ್ಪ, 10,000ನಾ? 10,000 ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ? 10,000 ನನ್ನ ಹತ್ರ ಎಲ್ಲಿಂದ ಬರ್ಬೇಕಪ್ಪ? ಅಲ್ವಾ? ನಿನ್ನ ಹತ್ರ ಇಲ್ಲ ತಾನೆ. ಬೇಕು ಅಂದ ತಕ್ಷಣ ಬೇರೆಯವರು ನಮ್ಗೆ ಕೊಡಲ್ಲ ತಾನೆ. ಅದನ್ನ ದುಡಿಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಅದು 10 ರೂಪಾಯಿ ಆಗಿರ್ಬೋದು, 10,000 ಆಗಿರ್ಬೋದು, ದುಡ್ಡೇ. ಅದಲ್ಲಪ್ಪ, ನಾನಿವತ್ತು ಬ್ಯಾಂಕಿಗೆ ಯಾಕೆ ಹೋಗೋದ್ ಬೇಡ ಅಂತ ಹೇಳ್ತಿದ್ದೀನಿ ಅಂದ್ರೆ, ಅದೇ ನಿನ್ನೆ ಮೊನ್ನೆ ರಜೆ ಇತ್ತಲ್ಲಪ್ಪ, ಇವತ್ತು ರಶ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಬೇಡ ಅಂತಿದ್ದೀನಪ್ಪ ಅಷ್ಟೇ. ಬೇಕಿದ್ರೆ ನಾವು ನಾಳೆ ಹೋಗೋಣ, ನಾಡಿದ್ದು ಹೋಗೋಣ. ಏಯ್, ಬ್ಯಾಂಕ್ ಎಷ್ಟಾದ್ರೂ ರಶ್ ಇರ್ಲಿ ಕಣ, ಇವತ್ತು ಹೋಗ್ಲೇಬೇಕು. ಮಾಡ್ಸೋದು ಪಾಸ್ಬುಕ್ ಎಂಟ್ರಿ ಹೇಳ್ಬೇನ, ಎಷ್ಟೊತ್ತು ತಗೊಂಡ್ಬಿಡುತ್ತೆ? ಆ ದುಡ್ಡು ಯಾರು ತೆಗ್ದಿದ್ದಾರೆ ಅಂತ ಗೊತ್ತಾಗ್ಲಿ. ಇದೇ ಮಾರಿ ಹಬ್ಬ. ಬಾ ಕೂತ್ಕೋ. ಅಯ್ಯೋ ದೇವ್ರೆ, ಏನ್ ಮಾಡೋದಪ್ಪ? ಅಪ್ಪನ್ ತಡಿಯಕ್ಕೆ ಆಗ್ತಿಲ್ವಲ್ಲ. ಹೀಗೆ ಆದ್ರೆ ಒಲ್ಲೊಬ್ಬ ಸಿಕ್ಕಾಕೊಬಿಡ್ತಾನ. ನಿನ್ಗೆ ಹೇಳಿದ್ದು ಹತ್ತು. ಸರಿಯಪ್ಪ. ಏನೋ ಮಗ, ರಾಜ ಹುಲಿ ತರ ಸ್ಪ್ಲೆಂಡರ್ ಓಡಾಡ್ತಾ ಇದೆ. ಇವಾಗ ನೋಡಿದ್ರೆ ಜಲೀಲನ್ ತರ ಅಟ್ಲಾಸ್ ಅಲ್ಲಿ ಓಡಾಡ್ತಾ ಇದ್ಯಾ. ಏನ ತುಂಬಾ ಅರ್ಜೆಂಟ್ ಆಗಿ ಸಿಗ್ಬೇಕು ಅಂದಲ್ಲ, ಏನ್ ವಿಷಯ? ಏನೋ ಕಣ, ನನ್ ಟೈಮೇ ಸರಿ ಇಲ್ಲ. ಮತ್ತೆ ಇದನ್ನ ಹೇಗ್ ಕೇಳೋದು ನಿಮ್ಮ ಹತ್ರ ಅಂತ ನನಗೂ ಗೊತ್ತಾಗ್ತಲ್ಲ. ಮಗ, ನಾನು ಆಲ್ರೆಡಿ ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದೀನಿ. ನಂಗೆ ಇನ್ನೊಂದು 10,000 ಬೇಕಿತ್ತು ಕಣ. ದುಡ್ಡ? ಲೋ ಮಗ, ಏನು ಆಗಿದೆಯಾ ನಿನ್ಗೆ? ಅವತ್ ನೋಡಿದ್ರೆ ಅರ್ಜೆಂಟ್ ಬೇಕು ಅಂತ 5,000 ತಗೊಂಡೆ, ಇವತ್ ನೋಡಿದ್ರೆ 10,000 ಕೇಳ್ತಾ ಇದೀಯಾ. ಏನು ನಿನ್ ಪ್ರಾಬ್ಲಮ್? ಮಗ, ನೀನ್ ಡೆಲಿವರಿ ಕೆಲಸ ಮಾಡ್ತಾ ಇದೆಯಾ ತಾನೆ? ಅಥವಾ ನಮ್ ಮಾವ ಸ್ಯಾಡಿಸ್ಟು ಸಂಬಳ ಗಿಂಬಳ ಕೊಡದೆ ಸತಾಯಿಸ್ತಾ ಇದ್ದಾನ? ಚೇಚೆ, ಆ ಥರ ಏನಿಲ್ಲ ಕಣ. ನಿಮ್ಮ ಮಾವ ದೇವ್ರಂತ ಮನುಷ್ಯರು. ಈಗ ಆಲ್ರೆಡಿ 1-2-3 ಸಲ ಅಡ್ವಾನ್ಸ್ ಕೊಟ್ಟಿದ್ದಾರೆ ನನಗೆ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಬೇರೆ ಎಲ್ಲಾದ್ರೂ ದುಡ್ಡು ಅರೇಂಜ್ ಆಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಮಗ, ನಿಜ ಹೇಳು, ನಿಮ್ಮ ಅಪ್ಪನ ಜಾಬಿಂದ ದುಡ್ಡು ಎಗರಿಸಿದ್ಯಾ? ಇವಾಗ ಅದನ್ನ ವಾಪಸ್ ಇಡಕ್ಕೆ ನಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ಯಾ? ಆ ಥರ ಎಲ್ಲ ನಾನು ಮಾಡ್ತೀನೇನೋ, ಆ ಥರ ಏನಿಲ್ಲ. ಇವಾಗ ಮ್ಯಾಟ್ರಿಗೆ ಬನ್ನಿ. ಇವಾಗ ನೀವಿಬ್ರು ಪ್ರಶ್ನೆ ಕೇಳೋದು ಬಿಟ್ಟು 10,000 ಅರೇಂಜ್ ಆಗುತ್ತಾ ಏನು ಹೇಳಿ? ಮಗ, ನನ್ನ ಹತ್ರ 10,000 ಎಲ್ಲ ಇಲ್ಲ ಕಣು. ಬೇಜಾರ್ ಮಾಡ್ಕೋಬೇಡ ಮಗ. ಅರೇಂಜ್ ಮಾಡ್ಬೇಕು ಅಂದ್ರೆ ಒಂದ್ 5-6 ದಿನನಾದ್ರೂ ಬೇಕಾಗುತ್ತೆ. ಈಗ್ಲಿ ಅಂದ್ರೆ ಎಲ್ಲಿಂದ ಅರೇಂಜ್ ಮಾಡ್ತೀವಿ ಮಗ? 5-6 ದಿನ ಅಂದ್ರೆ ತುಂಬಾ ಲಾಂಗ್ ಆಗೋಗುತ್ತೋ. ಒಂದ್ ಕೆಲಸ ಮಾಡಿ, ನೀವು ಟ್ರೈ ಮಾಡ್ತಾ ಇರಿ, ನಾನು ಟ್ರೈ ಮಾಡ್ತಾ ಇರ್ತೀನಿ. ಸಿಕ್ಕಿದ್ರೆ ಕಾಲ್ ಹಾಕೋ, ಬರ್ತೀನಿ. ಏನೋ ಮಗ ಇವನು
ಪ್ರಾಬ್ಲಮ್ಮು ಗೀಬ್ಲಮ್ಮು ಅಂತ ಏನು ತಲೆ ಕೆಡ್ಸ್ಕೊಂಡಿದ್ದಾನೆ. ನಮಗೂ ಏನು ಅಂತ ಹೇಳ್ತಾ ಇಲ್ಲ ಸರಿಯಾಗಿ. ಚಿಕ್ಕು ಅಷ್ಟೊತ್ತಿಗಾಗಲೇ ಅಪ್ಪ ಬ್ಯಾಂಕ್ಗೆ ಹೋಗಿ ದುಡ್ಡು ಯಾರು ಟ್ರಾನ್ಸ್ಫರ್ ಆಗಿರುತ್ತೆ ಅಂತ ನೋಡಿರ್ತಾರೆ. ಹೀಗೇನೋ ಮಾಡೋದು. ಅಟ್ಲೀಸ್ಟ್ ಈಗಲಾದರೂ ನನಗೆ ಸತ್ಯ ಹೇಳೋದು ಬಿಡು. ಅಣ್ಣ ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗಂಗಿಲ್ಲ. ನೀನೇ ಮಾತು ಕೊಟ್ಟಿದ್ಯಾ, ದಯವಿಟ್ಟು ಪ್ಲೀಸ್ ನೀನೇನು ಮಾತಾಡಕ್ ಹೋಗ್ಬೇಡ. ಯಾಕ್ರಿ ಕಾರಣ ವಲ್ಲಭ ನೋಡಿದ್ದೀರಾ ಏನಾಯ್ತ್ರಿ? ನಿನ್ ಕಾರಣ ಬೇಕಾಗಿತ್ತು. ಇವತ್ತು ನನ್ನ ಅನುಮಾನ ನಿಜ ಆಯ್ತು. ನನ್ನ ಅಕೌಂಟಿಂದ 10,000 ಕದ್ದವನು ಇವನೇ. ಏನು ನಮ್ಮ ವಲ್ಲಭನ? ಸಾಧ್ಯನೇ ಇಲ್ಲ ರೀ, ಅವ್ನು ಹಾಗೆಲ್ಲ ಮಾಡಿರಲ್ಲ. ನೀವು ಸುಮ್ನೆ ಅವನ ಮೇಲೆ ಅಪವಾದ ಹೊರಿಸ್ಬೇಡಿ. ನೀವ್ ಸುಮ್ನೆ ಇರೋ ಗಿರಿಜಾ, ನಾನೇನ್ ಸುಮ್ನೆ ಹೇಳ್ತಾ ಇಲ್ಲ. ಬ್ಯಾಂಕ್ ಹೋಗಿ ಅಕೌಂಟ್ ಚೆಕ್ ಮಾಡ್ಕೊಂಡ್ ಬಂದಿದ್ದೀನಿ. ಕೇಳಬೇಕಾದ್ರೆ ಅವತ್ತು ಇವ್ನ ಅಂಗಡಿಗೆ ಬಂದಾಗ್ಲೇ ನಂಗೆ ಅನುಮಾನ ಬಂತು. ಸ್ವಲ್ಪ ಹೊತ್ತು ನನ್ನ ಮೊಬೈಲ್ ಕಾಣಲಿಲ್ಲ ಗಿರಿಜಾ. ನನ್ನ ಮೊಬೈಲ್ ತಗೊಂಡು ಇವನು ನನ್ನ ಅಕೌಂಟ್ ಇಂದ ಇವನ ಅಕೌಂಟ್ಗೆ 10,000 ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಇಷ್ಟಕ್ಕೂ ನನ್ನ ಮೊಬೈಲ್ ಅಲ್ಲಿ ಪಾಸ್ವರ್ಡ್ ಗೊತ್ತಿರೋದು ಇವನ್ಗೆ ಮತ್ತೆ ರಕ್ಷಣ್ ಮಾತ್ರ. ರಕ್ಷಾ ಅಂತೂ ಇಂತ ಕಚಡ ಕೆಲಸ ಮಾಡೋದಿಲ್ಲ. ಇನ್ಯಾರು ಮಾಡಿರ್ತಾರೆ? ಇವರೇ ತಾನೆ. ಬ್ಯಾಂಕ್ ಹೋಗ್ ಬಂದಿದ್ದೀನಿ ಗಿರಿಜಾ, ನನ್ನ ಹತ್ರ ಸಾಕ್ಷಿ ಇದೆ. ವಲ್ಲಭ ಹೇಳ್ತಿರೋದು ನಿಜ ಏನೋ? ನೀನ್ ದುಡ್ಡು ತಗೊಂಡೇನೋ? ನನ್ನ ಏನಂದೆ ನೀನು? ನನ್ನ ಗಂಡನ ಮೇಲೆ ಸುಮ್ನೆ ಅಪವಾದ ಹೊರಸ್ಬೇಡಿ. ಅವನು ತುಂಬಾ ಸ್ವಾಭಿಮಾನಿ, ತುಂಬಾ ಪ್ರಾಮಾಣಿಕ ಅಂತ. ನೋಡಿದ್ಯಾ ಈಗ? ನೋಡಿದ್ಯಾ ಅವ್ನ ಸ್ವಾಭಿಮಾನ ಪ್ರಾಮಾಣಿಕತೆನಾ? ಕೆಲವ್ರಿಗೆ ಜೀವನದಲ್ಲಿ ನಾಚಿಕೆ, ಮಾನ, ಮರ್ಯಾದೆ, ರೋಷ, ಸ್ವಾಭಿಮಾನ ಏನೂ ಇರೋದಿಲ್ಲ. ಯಾಕೆ ಹೇಳು? ಹುಟ್ತಾನೆ 3 ಬಿಟ್ಟು ಹುಟ್ಟಿರ್ತಾರೆ ಅವರು. ಅಂತ ಅನ್ಕೋಣ ನೀನು. ಏ ವಲ್ಲಭ, ಯಾಕೋ 10,000 ತಗೊಂಡೆ? ನೀನ್ ಯಾವ ಕೆಟ್ಟ ಕೆಲಸ ಮಾಡಕ್ಕೂ ಇದನ್ನ ತಗೊಂಡಿರಲ್ಲ. ಏನೋ ರೀಸನ್ ಇದ್ದೆ ತಗೊಂಡಿರ್ತೀಯ. ಯಾಕೆ ಅಂತ ಹೇಳೋ ಪ್ಲೀಸ್. ಮಾತಾಡೋ ವಲ್ಲಭ, ಯಾಕೋ ಅದಕ್ಕೆ ತಗೊಂಡೆ? ಇನ್ಯಾರು ತಿಳಿದಿರ್ತಾನೆ ಗಿರಿಜಾ? ಇನ್ಯಾರಿಗೋ ಸಹಾಯ ಮಾಡಿ ತಾನು ದೊಡ್ಡ ಮನುಷ್ಯ ಅನ್ನಿಸ್ಕೊಳಕ್ಕೆ ಇವನ್ ಸಂಪಾದನೆ ಮಾಡಿರೋ ದುಡ್ಡು ಕೊಟ್ಟಿರ್ತಾನೆ. ದುಡ್ಡು ಖಾಲಿ ಆಗಿರುತ್ತೆ, ನನ್ ದುಡ್ಡು ತೆಗ್ದಿರ್ತಾನೆ. ನಾಚಿಕೆ ಆಗ್ಬೇಕು ನಿನ್ ಜನ್ಮ. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ. ನೀನು ಕಷ್ಟಪಟ್ಟು ದುಡಿಯೋದು ನನ್ಗೆ ಇಷ್ಟ ಇಲ್ಲ ಅಂದ್ರೂ ನಾನು ಯಾಕೆ ಸುಮ್ಮನೆ ಇದ್ದ ಗೊತ್ತೇನೋ? ನೀನು ಪ್ರತಿ ತಿಂಗಳು ನನ್ ದುಡ್ಡು ತಂದ್ಕೊಡ್ತೀಯ ಅಂತಲ್ಲ, ಆ ದುಡ್ಡು ದುಡಿಯೋಕ್ಕೋಸ್ಕರ ಸ್ವಲ್ಪನಾದ್ರೂ ಸ್ವಾಭಿಮಾನ ಹುಟ್ಟುತ್ತೆ. ಆ ಸ್ವಾಭಿಮಾನ ಉಳಿಸ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆ ಸ್ವಾಭಿಮಾನ ಬಿಟ್ಟು ಇಂಥ ಕೆಲಸ ಮಾಡ್ಬಿಟ್ಟಿಯಲ್ಲೋ. ನಾಚಿಕೆ ಆಗ್ಬೇಕು ನಿನಗೆ. ಚೆಂಡುಬಿತ್ತಲ್ಲಿ ಉದ್ದಾರ ಹಾಕಲ್ಲ ಅಪ್ಪ. ಅದು ಮಾಧವ, ನೀ ಸುಮ್ನೆ ಇರೋ. ಇವನು ವಹಿಸ್ಕೊಂಡು ಬರ್ಬೇಡ ನೀನು. 10,000 ನನ್ ದುಡ್ಡು ನೀನ್ ತಗೊಂಡಿದ್ಯಾ? ಯಾಕೆ ತಗೊಂಡಿದ್ಯಾ ಅಂತ ನಾನು ಕೇಳಲ್ಲ ಕಣೋ. ನನ್ ದುಡ್ಡು ನನಗ್ ಬೇಕು. ಕೊಡೋ 10,000 ನನಗ್ ಕೊಡೋ. ಈಗಿಂದೀಗ್ಲೇ 10,000 ಬೇಕು ಅಂತಂದ್ರೆ ಎಲ್ಲಿಂದ ತಗೊಂಡ್ಬರ್ಲಿ? ನನಗೆ ಕಷ್ಟ ಆಗುತ್ತೆ. ನನಗೆ ತಿರುಗಿಸ್ ಮಾತಾಡ್ತೀಯ? ಕಸ್ ಕಲ್ತು ಪ್ಲೀಸ್ ಮಾವ. ಏನ್ ಮಾತಾಡಕ್ ಬಂದೆ ನೀನು? ಮಾತಾಡೋ. ಯಾರು ಮಧ್ಯ ಮಾತಾಡಬಾರ್ದು. ಇದು ನಂದು ನನ್ ಮಗನ್ ಮಧ್ಯ ನಡೀತಾ ಇರೋ ಮಾತುಕತೆ. ಕೊಡೋ ನನ್ನ 10,000 ನನಗ್ ಬೇಕು. ನನ್ಗೆ ಕೊಡೋ. ನಮ್ಗೆ ಈಗಿಂದೀಗ್ಲೇ ಕೊಡೋದಕ್ಕಾಗಲ್ಲ. ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೌದಾ ಸರ್? ಯಾವಾಗ ಕೊಡ್ತೀರಿ ಸರ್ ನೀವು ದುಡ್ಡನ್ನ? ಇವತ್ತು ರಾತ್ರಿ ಕೊಡ್ತೀರಾ? ನನಗೂ ಬೇಡ, ನಿನಗೂ ಬೇಡ. ನಾಳೆ ಬೆಳಿಗ್ಗೆ 9 ಗಂಟೆಗೆ ನನ್ ದುಡ್ಡು ನನ್ನ ಕೈಯಲ್ಲಿರ್ಬೇಕು. ಕೊಡ್ಲಿಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಮನೆಯವರೆಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಕತ್ತೆ ಬಡವನ್ಗೆ ಸಹಾಯ ಮಾಡಕ್ ಯಾರಾದ್ರೂ ದುಡ್ಡು ಕೊಟ್ರೆ ಚೆನ್ನಾಗಿರೋದಿಲ್ಲ. ಈ 10,000 ತಗೊಂಡಿರೋದು ಇವನೇ ಅದನ್ನ ನನಗ್ ತಂದ್ಕೊಡ್ಬೇಕು ಅಷ್ಟೇ. ಚಿಕ್ಕು ಸಾರಿ ಕಣ. ಅಪ್ಪನ ಬ್ಯಾಂಕ್ ಹತ್ರ ಹೋಗೋದು ತುಂಬಾ ತಡದೆ, ಆದ್ರೆ ಆಗ್ಲೇ ಇಲ್ಲ. ಹಾಕೋ ವಲ್ಲಭ, ಯಾಕೋ ಹೀಗ್ ಮಾಡ್ತೀಯ ನೀನು? ಎಂತ ಜೀವನನ ಇದು? ವಯಸ್ಸಾದ್ರೂ 10,000 ದುಡ್ಡು ಅರೇಂಜ್ ಮಾಡಕ್ಕಾಗ್ತಿಲ್ಲ. ಏನೋ ಮಾಡೋದಿವಾಗ? ನಾನು ಎಲ್ಲಾ ಕಡೆನೂ ಅರೇಂಜ್ ಮಾಡ್ದೆ ಅಣ್ಣ. ನನ್ ಫ್ರೆಂಡ್ಸ್ ಬ್ಯಾಟ್ರಿ ಬಚ್ಚನ್ ಅವ್ರನ್ನೂ ಕೇಳಿದೆ, ಅವರು ಇಲ್ಲ ಅನ್ಬಿಟ್ರು. ನಾನು ಅವತ್ತೇ ಹೇಳ್ದೆ, ನಾನು ಎಲ್ಲ ಹೋಗಿ ನಿಜ ಹೇಳ್ಬಿಡ್ತೀನಿ ಅಂತ. ಆದ್ರೆ ನೀವಿಬ್ರು ನನ್ನ ಹತ್ರ ಮಾತು ತಗೊಂಡು ಅದನ್ನು ತಡೆದ್ಬಿಟ್ಟು ಯಾಕ್ರೋ ಹೀಗ್ ಮಾಡಿದ್ರಿ? ಈಗ್ಲೂ ಕಾಲ ಮಿಂಚಿಲ್ಲ ಕಣ್ರು. ಅಪ್ಪನ ಹತ್ರ ಹೋಗಿ ನಾನು ಎಲ್ಲಾ ಸತ್ಯನೂ. ಅಣ್ಣ ನೀನ್ ಸುಮ್ನೆ ದುಡ್ಡು ತಾನೆ, ಏನೊಂದ್ ದಾರಿ ಇರುತ್ತೆ, ನಾನು ಅರೇಂಜ್ ಮಾಡ್ತೀನಿ. ಏನೊಂದ್ ದಾರಿ ಇದೆ? ಏನೊಂದ್ ಮಾಡೋಣ ಏನ್ ಮಾಡಿ? ಅಲ್ಲ, ಏನ್ ದುಡ್ಡಿನ ಗಿಡ ಇಟ್ಟಿದೀವ? ತಗೊಂಡೋಗಿ ಕಿತ್ಕೊಂಡೋಗಿ ಬಾವು ಕೊಡಕ್ಕೆ. ವಲ್ಲಭ ತಗೋ ಇದನ್ನ. ಏನಕ್ಕೆ ಇದು? ವಲ್ಲಭ, ಈ ದುಡ್ಡನ್ನ ನಾನು ಅವತ್ ಕೇಶವ ಕೇಳ್ದಾಗ್ಲೇ ಕೊಡ್ಬೇಕಿತ್ತು. ಆದ್ರೆ ನಾನು ಅವತ್ ಕೊಡ್ಲಿಲ್ಲ. ಇವಾಗ ಕೊಡ್ತಾ ಇದೀನಿ, ತಗೋ. ಇದನ್ನ ಮಾವಂಗ್ ತಗೊಂಡು ಕೊಟ್ಬಿಡು. ಅದಕ್ಕೆ ಅಪ್ಪ ಕ್ಲಿಯರ್ ಆಗಿ ಹೇಳಿದಾರಲ್ಲ, ನನಗೆ ಮನೆಯವ್ರು ಯಾರು ಸಹಾಯ ಮಾಡಬಾರ್ದಂತೆ. ಸುಮ್ನೆ ನನಗ್ ಸಹಾಯ ಮಾಡಿ ನೀವ್ ಯಾಕೆ ಸಿಗಾಕೋತೀರಾ? ನಾನ್ ಇದನ್ ಕೊಟ್ಟೆ ಅಂತ ಯಾರು ಮಾವಂಗ್ ಹೇಳ್ತಾರೆ? ಯಾರು ಹೇಳಲ್ಲ, ತಗೋ. ಅವ್ನು ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಅದು ಅಪ್ಪಂಗ್ ಗೊತ್ತಾದ್ರೆ ಅವನನ್ನ ಬೈಯೋದ್ರ ಜೊತೆಗೆ ನಿನ್ನೂ ಬೈತಾರೆ. ಅದೆಲ್ಲ ಬೇಡ, ಸುಮ್ನಿರು. ಅಕ್ಕ, ಏನ್ ನಡೀತಿದೆ? ನೀವ್ ಯಾಕಕ್ಕ ವಲ್ಲಭಂಗ್ ದುಡ್ಡು ಕೊಡ್ತಾ ಇದ್ದೀರಾ? ಅದು ಅಮ್ಮು, ಅದು ಅಲ್ಲ ಕಡ್ಪಪ್ಪ. ನಿನ್ನೆ ನನ್ನ ಕೇಳ್ದೆ ತಾನೆ, ಮಾವನ್ ಅಕೌಂಟ್ ಇಂದ ನೀನೇ ದುಡ್ಡು ತೆಗ್ದಿದ್ರೆ ಅದು ನನ್ನ ಹತ್ರ ಹೇಳ್ಕೊ ಅಂತ. ನಿನ್ನೆ ಇಲ್ಲ ಅಂದೆ. ಇವಾಗ ಏನೋ ಇದೆಲ್ಲ, ಏನಕ್ ದುಡ್ಡು ತಗೊಂಡೆ ಅಂತ ಅದನ್ನ ಫಸ್ಟ್ ಹೇಳು. ಅಮ್ಮು, ಅದನ್ನ ನಾನು ಹೇಳ್ತೀನಿ. ವಲ್ಲಭ ದುಡ್ಡು ತಗೊಂಡಿದ್ದು ಅವನಿಗೋಸ್ಕರ ಅಲ್ಲ, ಮಾಧವ ಬಾವ ಪ್ರಿಯಾಕಂಗೋಸ್ಕರ. ಅವತ್ತು ಅವ್ರು ಹನಿಮೂನ್ ಹೋಗಿದ್ರಲ್ಲ, ಆಗ ನನ್ನ ರಾತ್ರಿ ಬುಕ್ ಮಾಡಿದೀರಾ? 5,000 ಪೇ ಆಗಿದೆ. ಇನ್ನು 21,000 ಬ್ಯಾಲೆನ್ಸ್ ಇದೆ. ಸರ್ ಸಾರಿ, ಅಡ್ವಾನ್ಸ್ ರೀಫಂಡ್ ಮಾಡಕ್ಕಾಗಲ್ಲ. ಇವಾಗೇನು ಚೆಕ್ ಇನ್ ಹಾಕ್ತೀರಾ ಅಥವಾ? ಇಷ್ಟು ನಡೀತು ಅಮ್ಮು. ಸಾರಿ ಅಮೂಲ್ಯ, ಇದೆಲ್ಲ ಆಗಿದ್ ನನ್ನಿಂದಾನೆ. ಪರವಾಗಿಲ್ಲ ಬಾವ, ನೀವ್ಯಾಕ್ ಸಾರಿ ಕೇಳ್ತಿದ್ದೀರಾ? ಏಯ್ ಗೂಬೆ, ಈ ವಿಷಯನ ಮನೇಲಿ ಯಾರಿಗಾರು ಹೇಳಿದ್ರೆ ಅಷ್ಟೇ, ಸುಮ್ನೆ ಇಬ್ಬಿಡು. ವಲ್ಲಭ, ಅಮ್ಮ ಈ ವಿಷಯನ್ ಹೇಳಲ್ಲ ಕಣೋ. ಪ್ಲೀಸ್ ನೀನ್ ದುಡ್ಡು ತಗೋ. ಇಲ್ಲ, ಇದು ನನ್ನ ಹೋರಾಟ, ನಾನು ಒಬ್ನೇ ಹೋರಾಟ. ನಿಮ್ ಯಾರನ್ನೂ ಇದ್ರಲ್ಲಿ ಇನ್ವಾಲ್ವ್ ಮಾಡಿಸಿ ನಿಮ್ಗೂ ತೊಂದರೆ ಕೊಡುವಂಥದ್ದು ನನಗೆ ಇಷ್ಟ ಇಲ್ಲ. ನಾನೇ ಫೇಸ್ ಮಾಡ್ತೀನಿ. ಇವ್ನ್ ಈ ತರ ಮಾಡಿದ್ರೆ ನಾಳೆ ಬಾವಂಗ್ ಎಲ್ಲಿಂದ ದುಡ್ಡು ತಂದು ಕೊಡ್ತಾನೋ? ಹಲೋ ಮಗ, ಒಂದ್ 10,000 ರೂಪಾಯಿ ಬೇಕಾಗಿತ್ತು ಕಣ. ಅರೇಂಜ್ ಮಾಡ್ತೀಯಾ? ಹೋಗಿ ಒಂದ್ 5,000. ಸರಿ ಬಿಡು ಮಗ, ಥ್ಯಾಂಕ್ಸ್. ರೀ, ನಿಮ್ ತಮ್ಮಂಗೋಸ್ಕರ ದುಡ್ಡು ಅರೇಂಜ್ ಮಾಡ್ತಿದ್ದೀರಾ? ಹ್ಞೂ ಪ್ರಿಯಾ, ಯಾಕೆ? ಏನಿಲ್ಲ, ಸುಮ್ನೆ ಕೇಳ್ದೆ. ಅಲ್ಲ ರೀ, ವಲ್ಲಭ ಮಾಡಿದ್ದು ತಪ್ಪಲ್ವಾ? ಅವ್ರಿಗೆ ದುಡ್ಡು ಬೇಕು ಅಂದಿದ್ರೆ ಮಾವನ ಹತ್ರ ಕೇಳ್ಬೋದಿತ್ತು. ಮಾವ ಕೊಡ್ತಿದ್ರು. ಅದ್ಬಿಟ್ಟು ಅಕೌಂಟ್ ಇಂದ ಈ ತರ ಕಳ್ತನ ಮಾಡೋದು ತಪ್ಪಲ್ವಾ? ಮಾವ ಆಗಿದ್ದಕ್ಕೆ ಸುಮ್ನೆ ಇದಾರೆ. ನಮ್ಮನೇಲೇನಾದ್ರೂ ಈ ತರ ಮಾಡಿದ್ರೆ ಸಿಗ್ದೇ ಹಾಕ್ಬಿಟ್ಟಿರು.
ಪ್ರಿಯಾ ಸ್ವಲ್ಪ ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ತೀಯ. ಅಲ್ಲ ರೀ, ನಿಮ್ ತಮ್ಮ ತಪ್ಪು ಮಾಡಿದ್ಕೆ ಮಾವ ಅವ್ರನ್ನ ಬೈದಿದ್ದಾರೆ. ಆ ಕೋಪನ ನೀವ್ ಇಲ್ಲೇ ತೋರಿಸ್ತಿದ್ದೀರಾ? ನಾನ್ ಆ ಕೋಪನ ಇಲ್ಲಿ ತೋರಿಸ್ತಾ ಇಲ್ಲ ಪ್ರಿಯಾ, ಈ ಕೋಪನೇ ಇಲ್ಲಿ ತೋರಿಸ್ತಾ ಇರೋದು. ರೀ, ನಂಗೆ ಅರ್ಥ ಆಗಿಲ್ಲ. ಇಷ್ಟಕ್ಕೂ ವಲ್ಲಭ ಅಪ್ಪನ ಅಕೌಂಟಿಂದ 10,000 ರೂಪಾಯಿ ಯಾಕೆ ತಗೊಂಡ ಅಂತ ಗೊತ್ತಿದ್ಯಾ ನಿಂಗೆ? ಯಾಕ್ರಿ? ನಾವು ಅವತ್ತು ಹನಿಮೂನ್ಗೆ ಅಂತ ಹೋಟೆಲ್ಗೆ ಹೋಗಿದ್ವಲ್ಲ, ಅಲ್ಲಿ ನೀನ್ ಮಾಡಿದ ಎಡವಟ್ಟಿಂದ ನಾವು ಬೀದಿಲ್ ನಿಂತಿದ್ವಲ್ಲ, ನೆನ್ಪಿದ್ಯಾ? ಆಗ ನಾವು ರೂಮ್ ಒಳಗಡೆ ಹೋಗ್ಬೇಕು, ಬೀದಿಲ್ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ವಲ್ಲಭ ಅಪ್ಪನ ಅಕೌಂಟಿಂದ ದುಡ್ಡನ್ನ ತನಗ್ ಕಳ್ಸ್ಕೊಂಡು ನನಗ್ ಕಳ್ಸಿರೋದು. ನಮಗೋಸ್ಕರ ಅವನು ಅಷ್ಟು ರಿಸ್ಕ್ ತಗೊಂಡು ದುಡ್ಡು ಕಳ್ಸಿದಾನೆ. ಈಗ ಅವನು ಸಿಕ್ಕಾಕೊಂಡಿದ್ದಾನೆ. ನನಗೆ ಎಷ್ಟು ಹಿಂಸೆ ಆಗ್ತಿತ್ತು ಗೊತ್ತಾ? ಅಪ್ಪ ಅವನ್ನ ಬೈಬೇಕಾದ್ರೆ ಹೊಡಿಬೇಕಾದ್ರೆ ನನ್ನ ನಾಲ್ಗೆ ತುದಿಗ್ ಸತ್ಯ ಬಂದಿತ್ತು. ಆದ್ರೆ ನಾನು ಯಾಕೆ ಸುಮ್ಮನೆ ಇದ್ದೆ ಗೊತ್ತಾ ನಿನಗೆ? ವಲ್ಲಭ ನನ್ನ ಹತ್ರ ಮಾತು ತಗೊಂಡಿದ್ದಾನೆ, ಯಾವುದೇ ಕಾರಣಕ್ಕೂ ನನ್ನ ಅಪ್ಪನ ಹತ್ರ ಈ ವಿಷಯನ ಹೇಳ್ಬಾರ್ದು ಅಂತ. ಆ ಒಂದು ಮಾತು ನನ್ನನ್ನು ಇವತ್ತು ಮೂಕನಾಗಿ ಮಾಡ್ಬಿಟ್ಟಿದೆ. ಓ ಪಾಪ ರೀ ವಲ್ಲಭ, ಅವ್ರು ನಮಗ್ ಈ ತರ ದುಡ್ಡು ಕಳ್ಸಿದ ನನ್ಗೆ ಗೊತ್ತಿರ್ಲಿಲ್ಲ ರೀ. ಆದ್ರೂ ವಲ್ಲಭ ಅವರು ನಿಮ್ ಹತ್ರ ಮಾತ್ ತಗೊಂಡು ಒಳ್ಳೆ ಕೆಲ್ಸನೇ ಮಾಡಿದಾರೆ ರೀ. ಇಲ್ಲಾಂದ್ರೆ ನೀವ್ ಹೋಗಿ ಮಾವನ ಹತ್ರ ಸತ್ಯ ಹೇಳ ಬಿಡ್ತಿದ್ರಿ. ಅಯ್ಯೋ ರೀ, ನಾನ್ ಹಾಗೆ ಹೇಳಿಲ್ಲ. ವಲ್ಲಭ ಸಿಕ್ಕಾಕೊಂಡಿರೋದ್ಕೆ ನನ್ಗೂ ಬೇಜಾರಿದೆ. ಆದ್ರೆ ವಲ್ಲಭ ಅವರು ಮಾವನ ಹತ್ರ ಯಾವಾಗ್ಲೂ ಬೈಸ್ಕೋತಾನೆ ಇರ್ತಾರೆ. ವಲ್ಲಭ ತಪ್ಪು ಮಾಡೋದು, ಮಾವ ಬೈಯೋದು ಇದ್ಯಾವ್ದು ಹೊಸದಲ್ಲ ರೀ. ಆದ್ರೆ ನೀವ್ ಸತ್ಯ ಹೇಳಿದ್ರೆ ಮಾವಂಗೆ ನಿಮ್ಮೇಲ್ ಬೇಜಾರಾಗತ್ತೆ. ಮಾವನ್ ಮನ್ಸು ಒಡ್ದೋಗತ್ತೆ. ಮಾಧವ ಈ ತರ ಮಾಡದ್ನ ಅಂತ ಮಾವ ತುಂಬಾ ಬೇಜಾರಾಗ್ತಾರೆ. ಅದಕ್ಕೋಸ್ಕರ ಹೇಳ್ದೆ, ಬೇರೆ ಇನ್ನೇನು ಇಲ್ಲ ರೀ. ನೀವ್ ಸತ್ಯ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡಿರೋದು ಸರಿನೇ ಇದೆ ರೀ, ಸರಿ ಇದೆ. ಪ್ರಿಯಾ, ಈಗ ನಿಮ್ಮನ್ನ ನೋಡಿದ್ರೆ ಸಣ್ಣ ವಯಸ್ಸಿನಲ್ಲಿ ಅಮ್ಮ ನನ್ಗೊಂದ್ ಕತೆ ಹೇಳಿದ್ರು, ಅದ್ ನೆನ್ಪಾಗ್ತಿದೆ, ಹೇಳ. ಹೇಳ್ರಿ. ಒಂದ್ ಊರ್ನಲ್ಲಿ ಒಬ್ಬ ರೈತ ಇದ್ನಂತ. ಅವನು ದಿನ ತನ್ನ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕುರಿನ ಮರಕ್ ಕಟ್ ಹಾಕಿ ತನ್ನ ಬುತ್ತಿನ ಅದ್ರ ಹತ್ರ ಇಟ್ಬಿಟ್ಟು ಹೋಗ್ತಿದ್ನಂತೆ. ಆ ಕುರಿನ ಕಟ್ ಹಾಕಿರೋ ಮರದ ಮೇಲಿದ್ ಕೋತಿ ಇಳಿದ್ ಬಂದು ಒಂದಿನ ಅವನ್ ಬುತ್ತಿನಲ್ಲಿ ಏನಿದೆ ಅಂತ ನೋಡಕ್ ಬಂದಾಗ ಕುರಿ ಹೇಳ್ತಂತೆ, ನನ್ನ ಯಜಮಾನ ದಣದ್ ಬಂದಾಗ ತಿನ್ನೋದಿಕ್ಕೆ ಅಂತ ತಂದಿರೋ ಮೊಸರನ್ನ ಇದು, ದಯವಿಟ್ಟು ಅದನ್ನ ತಿನ್ಬೇಡ ಅಂತಂತೆ. ಆಗ ಕೋತಿ ಕಣ್ಣೀರ್ ಹಾಕಿ, ಅಯ್ಯೋ ನಾನ್ ತುಂಬಾ ದಿವಸದಿಂದ ಹಸ್ಕೊಂಡಿದೀನಿ, ನನ್ಗೇನು ತಿಂದಿಲ್ಲ, ದಯವಿಟ್ಟು ಒಂದ್ ಸ್ವಲ್ಪ ತಿನ್ನೋದಿಕ್ ಬಿಡು ಅಂತ ಕೇಳ್ಕೊತಂತೆ. ಆಗ ಕುರಿ ಇದ್ದಿದ್ದು ಕರುಣೆ ಬಂದು, ಅಯ್ಯೋ ಹೌದಾ, ಹಾಗಿದ್ರೆ ಸ್ವಲ್ಪ ತಿನ್ನು, ಆದ್ರೆ ನನ್ ದನಿಗ್ ಉಳ್ಸು ಅಂತ ಕೇಳ್ಕೊಂತಂತೆ. ಪೂರ್ತಿ ತಿಂದು ಕೃತಜ್ಞತೆ ಇಲ್ದೇರ ಆ ಕೋತಿ ಕುರಿ ಮೂತಿಗೆ ಮೊಸರನ್ನ ಒರ್ಸಿ ಓಡೋಯ್ತಂತೆ. ಚೆನ್ನಾಗಿದ್ಯಲ್ಲ ಪ್ರಿಯಾ ಕತೆ? ಚೆನ್ನಾಗೇ ಇರ್ಬೇಕು. ರೀ 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 ಇನ್ ಒಂದು ಕ್ಷಣನೂ ನೀನ್ ಮನೇಲಿ ಇರಬಾರ್ದು. ನಡಿಯೋ, ಅಪ್ಪನ ನಿರ್ಧಾರನೆ ತಡೆಯೋಷ್ಟು ಧೈರ್ಯ ಬಂತ ನಿನಗೆ? ನಾನ್ ಯಾವ್ದೇ ಕಾರಣಕ್ಕೂ ವಲ್ಲಭನ್ ಕೈನ ಬಿಡಲ್ಲಪ್ಪ. ವಲ್ಲಭ ಯಾವ ತಪ್ಪು ಮಾಡಿಲ್ಲ, ತಪ್ಪಾಗಿರೋದು ನನ್ನಿಂದ. ಬೇಕು ನಾನು ಪ್ರಿಯಾ ಹನಿಮೂನ್ಗೆ ಅಂತ ಹೋಗಿದ್ವಲ್ಲಪ್ಪ, ಅಲ್ಲಿ ಪ್ರಿಯಾ ರೂಮ್ ಬುಕ್ ಮಾಡಿದ್ಲಲ್ಲ, ಅದ್ರ ಬೆಲೆ 5,000 ಅಲ್ಲ, 26,000.